ಅಭಿಯಾನವನ್ನ ನಡೆಸ್ತಾ ಇದೆ. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತ ಅಭಿಯಾನವನ್ನ ನಡೆಸ್ತಾ ಇದೆ. ಸ್ವಾತಿಯ ತಾಯಿ ಕಣ್ಣೀರು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಸ್ವಾತಿ ಅವರ ತಾಯಿಗೆ ಧ್ವನಿಯಾಗಿದೆ. ನನ್ನ ಪ್ರೀತಿಯ ಮಗಳನ್ನ ಕೊಂದು ಮುಕ್ಕಿದ ಪಾಪಿ, ಮಗಳನ್ನ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಿ ಅವರ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಯಾಜ್ನ ರಾಕ್ಷಸತನಕ್ಕೆ ಕಣ್ಣು ಮುಚ್ಚಿದ ನರ್ಸ್ಗೆ ನ್ಯಾಯ ಸಿಗಬೇಕು ಆಕೆಯ ಸಾವಿಗೆ ಅಂತ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಸ್ವಾತಿ ತಾಯಿ ಶಶಿರೇಖಾ ಮಾತನಾಡಿದ್ದಾರೆ. ಮಗಳನ್ನ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಾಲ ಸೋಲ ಮಾಡಿ ನನ್ನ ಮಗಳನ್ನ ಓದಿಸಿದ್ವಿ, ಈಗ ನೋಡಿದ್ರೆ ಇಂಥ ದುರ್ಗತಿ ಬಂತು ಅಂತ ಕಣ್ಣೀರು ಹಾಕಿದ್ದಾರೆ. ನಾನಿವತ್ತು ಮಾಸೂರಿನ ಸ್ವಾತಿ ಅವರ ನಿವಾಸದಲ್ಲಿದ್ದೀನಿ. ಪಾಪ ಅವರ ತಾಯಿ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದಾರೆ, ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳನ್ನ ಇವತ್ತು ಕೊಂದು ಮುಕ್ಕಿದ್ದಾರೆ, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಣ್ಣೀರ್ ಹಾಕ್ತಾ ಇರುವಂತ ಸ್ವಾತಿ ಅವರ ತಾಯಿ ಶಶಿರೇಖಾ ಅವರನ್ನ ನಾನು ಮಾತಾಡಿಸ್ತೀನಿ. ಅಮ್ಮ, ಹೇಗಿದ್ದೀರಿ? ಹೇಗಿದೆ ಅಂತ ಹೆಂಗ್ ಹೇಳ್ರಿ ಸರ್, ಕಳ್ಕೊಂಡ್ ಮಗಳು ನಾನು. ಏನಾಯ್ತಮ್ಮ? ಅವಳು ಮನೆ 3ನೇ ತಾರೀಕಿಗೆ ಹೋಗ್ ಬರ್ತಾನೆ ಅಂತ ಬಂದಿಲ್ಲ ಸರ್. ಮತ್ತೆ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರದ್ರಿ. ಅವಾಗಿಂದ ಎಲ್ಲಾ ಕಡೆನೂ ಹುಡುಕಾಡಿದ್ವಿ ಸರ್. ಫ್ರೆಂಡ್ಸ್, ನೆಂಟ್ರ ಮನೆ ಎಲ್ಲಾ ಹುಡುಕಾಡಿದ್ವಿ. ಯಾವಾಗ ಸಿಗ್ಲು ಕಾಲಕ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿ ಸರ್. ಮಿಸ್ಸಿಂಗ್ ಅಂತ. ಕಂಪ್ಲೇಂಟ್ ಕೊಟ್ರಿ ಅಮ್ಮ ಮಿಸ್ಸಿಂಗ್ ಅಂತ? 7ನೇ ತಾರೀಕಿಗೆ ಕೊಟ್ಟು ಬಂದಿ ಸರ್. ತಮ್ಮ ಮಗಳು ಸ್ವಾತಿ ತಮಗೆ ಯಾವತ್ತು ಕೊನೆದಾಗ ಕಾಲ್ ಮಾಡಿದ್ರು? ನಾನೇ ಕಾಲ್ ಮಾಡಿದೆ ಸರ್ ಸೋಮವಾರ. ಬಾರಮ್ಮ ಎಲ್ಲದೇ ಬಂದಿಲ್ಲಲ್ಲ ಅಂತ. ಇಲ್ಲಮ್ಮ ಬರ್ತಾನೆ ಅಂದ್ಲು. ಅದು ಸರಿ ನನಗೆ ಕೇಳಿಸ್ತಿರ್ಲಿಲ್ಲ ಏನ್ ಮಾತಾಡ್ತಿದ್ದಾಳೆ ಏನು ಅಂತಾನು. ಅಷ್ಟ ಬಿಟ್ರೆ ಆಮೇಲೆ ಸಂಜೆ ಫೋನ್ ಮಾಡಿ ಸರ್, ಅವ ಸ್ವಿಚ್ ಆಫ್ ಅಂತ ಬಂತು. ನಿಮ್ಗೆ ಎಷ್ಟು ಭಯ ಆಯ್ತಮ್ಮ? ಹೆತ್ತ ಮಗಳು ಹೊರಗಡೆ ಕೆಲ್ಸಕ್ಕಂತೇಳಿ ಹೋದವಳು ಮನೆಗ್ ಬರ್ಲಿಲ್ಲ, ಹುಡುಕಾಡಿದ್ರೆ ಯಾರಿಗ್ ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋದು, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿಮ್ಮೊಳಗಿದ್ದಂತಹ ಭಯ ಹೆಂಗಿತ್ತಮ್ಮ? ಭಯ ಭಯಂಕರನೇ ಐತ್ರಿ ಸರ್. ಇರೋದು ಒಬ್ಳೇದನ್ರಿ ಸರ್. ಯಾರು ಎಷ್ಟು ಎಲ್ಲಾ ಕಡೆನೂ ಹೇಳ್ಕಂದೆ. ಎಲ್ಲರೂ ಹುಡುಕಾಡ್ ಬಂದ್ರು ಸರ್. ಎಲ್ಲಾ ಕಡೆ ಫ್ರೆಂಡ್ಸ್ ಕಡೆನೂ ಹುಡುಕಾಡ್ ಬಂದ್ರು. ಎಲ್ಲಾ ಕಡೆನೂ ಅವ್ರು ಓದಿದ್ದು ಕಾಲೇಜ್ ಎಲ್ಲಾ ಕಡೆನೂ ಹುಡುಕಾಡ್ ಬಂದಾರ ಸರ್. ಎಲ್ಲರೂ ಹೋಗೋಗಿ ಎಲ್ಲಾ ಕಡೆನೂ ಬಂದಿಲ್ಲ ಮತ್ತೆ ಕಂಪ್ಲೀಟ್ ಕೊಟ್ಟು ಬಂದಿ ಸರ್. ನೀವ್ ಅಂದ್ಕೊಂಡಿದ್ರಮ್ಮ ನನ್ನ ಮಗಳು ಹಿಂಗೆ ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗ್ಯಾಳ ಅಂತೇಳಿ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳು ಅಂತ ನಮ್ಗೆ ಶಾಕ್ ಆತ್ರ. ಭಯಂಕರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮ್ಗೆ ಒಂಥರ ಶಾಕ್ ಆದ್ರ ಸರ್. ಈಗ ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರನ್ರಿ. ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಸರ್. ಅವ್ರು ಯಾರಾಗ್ಲಿ ಸರ್, ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳ ನ್ಯಾಯ ತರಿಸ್ಕೊಡಕ್ ನಮಗೆ. ಆ ಹುಡುಗ ಯಾರ ಅವನು ತಮಗ್ ಗೊತ್ತಿತ್ತ ಮೊದ್ಲೇ? ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಅವರು ಎಲ್ಲರ ತಗೋ ಫ್ರೆಂಡ್ಸ್ ಅಂತ ಮಾತಾಡಿದ್ರು, ಅಷ್ಟ್ ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಆದವರು ಆ ರೀತಿ ರಾಕ್ಷಸರ ರೀತಿಯಲ್ಲಿ ಒಂದು ಆ 22 ವರ್ಷದ ಹೆಣ್ಣು ಮಗಳ ಜೊತೆಯಲ್ಲಿ ವರ್ತಿಸ್ತಾನಂತ ಹೇಳಿದ್ರೆ ಅವನು ಮನುಷ್ಯನ ರಾಕ್ಷಸನ? ಅವನೇನ್ ರಾಕ್ಷಸನ ಆಗೇನೋ ಏನಾಗೇನ್ರ ಅವನಿಗೆ ಗೊತ್ತು ಸರ್. ನನ್ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದಾರೆ ಸರ್ ಅವ್ರು ನನ್ನ ಮಗಳನ್ನ ಅಂತ. ಯಾವ ಹೆಣ್ಮಕ್ಳಿಗೆ ಆಗ್ಬಾರ ಸರ್. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಹೆದರ್ತಾರೆ ಸರ್. ಪೆಟ್ಟು ನನ್ ಮಗ್ಳೇ ಆದಂಗೆ ಯಾರಿಗೂ ಆಗ್ಬಾರ್ದ್ರಿ. ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ ಸರ್. ಏನ್ ಹೇಳ್ತಾರಮ್ಮ ತಮ್ಮ ಕುಟುಂಬದವರು ತಮ್ಮ ಮಗಳನ್ನ ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರು ಎಲ್ಲ ಏನ್ ಹೇಳ್ತಾರೆ? ಮಗಳು ಹೆಂಗಿದ್ಲು ಮಗಳು ಅಂತ? ಮಗಳು ಚೆನ್ನಾಗಿದ್ಲು ಕಣ್ರಿ. ಎಲ್ಲಾರ ತಗೋ ಹೊಂದ್ಕೆಂದ್ ಎಲ್ಲಾರ ತಗೋ ಚೆನ್ನಾಗಿದ್ಲು ಸರ್. ಅಣ್ಣ, ಅಕ್ಕ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಹೊಂದ್ಕೆಂದ್ ಚೆನ್ನಾಗಿದ್ಲು ಸರ್. ಎಲ್ಲಾರು ಖುಷಿನೇ ಪಡೋರ್ ಅಕ್ಕಿದೋದಕ್ಕೆ ಮಾಡೋದಕ್ಕೆ. ಯಾವ್ದೇನ್ ಕೆಟ್ಟಿದ್ದಿಲ್ರಿ ಸರ್. ಈ ಟೋಡ್ರಿಂದನೂ ಅಷ್ಟು ಹಚ್ಕೊಂಡಿದ್ದೆ ಸರ್. ಕೆಲಸ ಮಾಡ್ತಿದ್ಲಮ್ಮ? ಮನೆಗೆ ಏನ್ ಆಧಾರ? ನೀವೇನ್ ಕೆಲಸ ಮಾಡ್ತೀರಿ? ನಾವ್ ಬಿಸಿ ಊಟದ ಅಡಿಗೆ ತಯಾರಕರು. ಅಡಿಗೆ ಕೆಲ್ಸಕ್ಕೆ ಹೋಗ್ರಿ. ಶಾಲೆಯಲ್ಲಿ ಅಡಿಗೆ ಮಾಡ್ತೀರಿ. ತಮ್ಮ ಮಗಳು ಏನ್ ಕೆಲಸ ಮಾಡ್ತಿದ್ಲು? ಮಗಳು ತಮ್ಮ ಬದುಕನ್ನ ಅಥವಾ ತಮ್ಮ ಜೀವನಕ್ಕೆ ಎಷ್ಟು ಆಧಾರವಾಗಿದ್ರಮ್ಮ? ಆಧಾರ ನಮ್ಮ ಮನೆಗೆ ಹೆಲ್ಪ್ ಮಾಡ್ಯಾಳ್ರಿ. ಅವಳು ನರ್ಸ್ ಈಗ ಹೋಗ ಮುಗಿದ್ಮ್ಯಾಗೆ ಡ್ಯೂಟಿ ಮಾಡ್ಯಾಳ್ರಿ. ಡ್ಯೂಟಿ ಮಾಡಿ ನಮ್ಗೂ ಕೊಡಾಡ್ರಿ ಎಲ್ಲ ಇಡೀ ಮತ್ತಾಗ ದುಡ್ಡು ಬಂದ. ಮದುವೆ ಪ್ರಸ್ತಾಪ ಏನಾದ್ರು ಇತ್ತ? ಇಲ್ಲ. ಆಕೆಯ ಜೀವವನ್ನ ತೆಗೆದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಈ ಮಹಾತಾಯಿ ಹೇಳ್ತಾ ಇದ್ದಾರೆ. ನೋಡೋಣ, ನಮ್ಮ ಆಗ್ರಹವೂ ಕೂಡ ಅದು. ಪಾಪ ಜೀವನದ ಬಗ್ಗೆ 10 ಕನಸು ಕಂಡಿದ್ದಂತಹ ಆ ಸ್ವಾತಿ ಇವತ್ತು ಮಸಣ ಸೇರಿದ್ದಾಳೆ. ಆದ್ರೆ ಅದಕ್ಕೆ ಕಾರಣ ಆದವರಿಗೆ ಮಾತ್ರ ಕಠಿಣ ಶಿಕ್ಷೆ ಆಗೋವರೆಗೂ ಕೂಡ
ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡೋದಿಲ್ಲ. ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆಗೆ ಹಾವೇರಿಯಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ಹಾವೇರಿಯಲ್ಲಿ ಸ್ವಾತಿ ಸಾವಿನ ನ್ಯಾಯಕ್ಕಾಗಿ ರಿಪಬ್ಲಿಕ್ ಕನ್ನಡ ಅಭಿಯಾನವನ್ನ ನಡೆಸ್ತಾ ಇದೆ. ಜಸ್ಟಿಸ್ ಫಾರ್ ಸ್ವಾತಿ ಅನ್ನುವಂತ ಅಭಿಯಾನವನ್ನ ನಡೆಸ್ತಾ ಇದೆ. ಸ್ವಾತಿಯ ತಾಯಿ ಕಣ್ಣೀರು ಹಾಕಿದ್ದಾರೆ. ರಿಪಬ್ಲಿಕ್ ಕನ್ನಡ ಸ್ವಾತಿ ಅವರ ತಾಯಿಗೆ ಧ್ವನಿಯಾಗಿದೆ. ನನ್ನ ಪ್ರೀತಿಯ ಮಗಳನ್ನ ಕೊಂದು ಮುಕ್ಕಿದ ಪಾಪಿ, ಮಗಳನ್ನ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಸ್ವಾತಿ ಅವರ ತಾಯಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ನಯಾಜ್ನ ರಾಕ್ಷಸತನಕ್ಕೆ ಕಣ್ಣು ಮುಚ್ಚಿದ ನರ್ಸ್ಗೆ ನ್ಯಾಯ ಸಿಗಬೇಕು ಆಕೆಯ ಸಾವಿಗೆ ಅಂತ ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತುತ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಜೊತೆ ಸ್ವಾತಿ ತಾಯಿ ಶಶಿರೇಖಾ ಮಾತನಾಡಿದ್ದಾರೆ. ಮಗಳನ್ನ ಹತ್ಯೆ ಮಾಡಿದವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಸಾಲ ಸೋಲ ಮಾಡಿ ನನ್ನ ಮಗಳನ್ನ ಓದಿಸಿದ್ವಿ, ಈಗ ನೋಡಿದ್ರೆ ಇಂಥ ದುರ್ಗತಿ ಬಂತು ಅಂತ ಕಣ್ಣೀರು ಹಾಕಿದ್ದಾರೆ. ನಾನಿವತ್ತು ಮಾಸೂರಿನ ಸ್ವಾತಿ ಅವರ ನಿವಾಸದಲ್ಲಿದ್ದೀನಿ. ಪಾಪ ಅವರ ತಾಯಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ನನಗೆ ನ್ಯಾಯ ಕೊಡಿಸಿ, ನನ್ನ ಮಗಳನ್ನ ಇವತ್ತು ಕೊಂದು ಮುಕ್ಕಿದ್ದಾರೆ, ನನ್ನ ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತೇಳಿ ಕಣ್ಣೀರ್ ಹಾಕ್ತಾ ಇರುವಂತ ಸ್ವಾತಿ ಅವರ ತಾಯಿ ಶಶಿರೇಖಾ ಅವರನ್ನ ನಾನು ಮಾತಾಡಿಸ್ತೀನಿ. ಅಮ್ಮ, ಹೇಗಿದ್ದೀರಿ? ಹೇಗಿದೆ ಅಂತ ಹೆಂಗ್ ಹೇಳ್ರಿ ಸರ್, ಕಳ್ಕೊಂಡ್ ಮಗಳು ನಾನು. ಏನಾಯ್ತಮ್ಮ? ಅವಳು ಮನೆ 3ನೇ ತಾರೀಕಿಗೆ ಹೋಗ್ ಬರ್ತಾನೆ ಅಂತ ಬಂದಿಲ್ಲ ಸರ್. ಮತ್ತೆ ಫೋನ್ ಮಾಡಿ ಸ್ವಿಚ್ ಆಫ್ ಅಂತ ಬರದ್ರಿ. ಅವಾಗಿಂದ ಎಲ್ಲಾ ಕಡೆನೂ ಹುಡುಕಾಡಿದ್ವಿ ಸರ್. ಫ್ರೆಂಡ್ಸ್, ನೆಂಟ್ರ ಮನೆ ಎಲ್ಲಾ ಹುಡುಕಾಡಿದ್ವಿ. ಯಾವಾಗೂ ಸಿಗ್ಲ ಕಾಲಕ್ಕೆ ಕಂಪ್ಲೇಂಟ್ ಕೊಡಕ್ ಹೋಗಿ ಸರ್. ಮಿಸ್ಸಿಂಗ್ ಅಂತ. ಯಾವಾಗ ಕಂಪ್ಲೇಂಟ್ ಕೊಟ್ರಿ ಅಮ್ಮ ಮಿಸ್ಸಿಂಗ್ ಅಂತ? 7ನೇ ತಾರೀಕಿಗೆ ಕೊಟ್ಟು ಬಂದಿ ಸರ್. ತಮ್ಮ ಮಗಳು ಸ್ವಾತಿ ತಮಗೆ ಯಾವತ್ತು ಕೊನೆದಾಗ ಕಾಲ್ ಮಾಡಿದ್ರು? ನಾನೇ ಕಾಲ್ ಮಾಡಿದ್ದೆ ಸರ್ ಸೋಮವಾರ. ಬಾರಮ್ಮ ಎಲ್ಲದೂ ಬಂದಿಲ್ಲಲ್ಲ ಅಂತ. ಇಲ್ಲಮ್ಮ ಬರ್ತಾನೆ ಅಂದ. ಅದು ಸರಿ ನನಗೆ ಕೇಳಿಸ್ತಿರ್ಲಿಲ್ಲ ಏನ್ ಮಾತಾಡ್ತಿದ್ದಾಳೆ ಏನು ಅಂತಾನು. ಅಷ್ಟೇ ಬಿಟ್ರೆ ಆಮೇಲೆ ಸಂಜೆ ಫೋನ್ ಮಾಡಿ ಸರ್, ಅವ ಸ್ವಿಚ್ ಆಫ್ ಅಂತ ಬಂತು. ನಿಮ್ಗೆ ಎಷ್ಟು ಭಯ ಆಯ್ತಮ್ಮ? ಹೆತ್ತ ಮಗಳು ಹೊರಗಡೆ ಕೆಲ್ಸಕ್ಕಂತೇಳಿ ಹೋದವಳು ಮನೆಗ್ ಬರ್ಲಿಲ್ಲ, ಹುಡುಕಾಡಿದ್ರೆ ಯಾರಿಗ್ ಕೇಳಿದ್ರು ಕೂಡ ಗೊತ್ತಿಲ್ಲ ಅನ್ನೋದು, ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ನಿಮ್ಮೊಳಗಿದ್ದಂತಹ ಭಯ ಹೆಂಗಿತ್ತಮ್ಮ? ಭಯ ಭಯಂಕರನೇ ಐತ್ರಿ ಸರ್. ಇರೋದು ಒಬ್ಬಳೇದೇನ್ರಿ ಸರ್. ಯಾರು ಎಷ್ಟು ಎಲ್ಲಾ ಕಡೆನೂ ಹೇಳ್ಕಂದೆ. ಎಲ್ಲರೂ ಹುಡುಕಾಡ್ ಬಂದ್ರು ಸರ್. ಎಲ್ಲಾ ಕಡೆ ಫ್ರೆಂಡ್ಸ್ ಕಡೆನೂ ಹುಡುಕಾಡ್ ಬಂದ್ರು. ಎಲ್ಲಾ ಕಡೆನೂ ಅವ್ರು ಓದಿದ್ದು ಕಾಲೇಜ್ ಎಲ್ಲಾ ಕಡೆನೂ ಹುಡುಕಾಡ್ ಬಂದಾರ ಸರ್. ಎಲ್ಲರೂ ಹೋಗೋಗಿ ಎಲ್ಲಾ ಕಡೆನೂ ಬಂದಿಲ್ಲ ಮತ್ತೆ ಕಂಪ್ಲೀಟ್ ಕೊಟ್ಟು ಬಂದಿ ಸರ್. ನೀವ್ ಅಂದ್ಕೊಂಡಿದ್ರಮ್ಮ ನನ್ನ ಮಗಳು ಹಿಂಗೆ ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗಿ ಹೇಳೋಣ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳು ಅಂತ ನಮ್ಗೆ ಶಾಕ್ ಆತ್ರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮಗೆ ಒಂಥರ ಶಾಕ್ ಆದ್ರು ಸರ್. ಈಗ ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರನ್ರಿ. ಅವ್ರಿಗೆ ಕಠಿಣ ಶಿಕ್ಷಣ ಆಗ್ಬೇಕ್ರಿ ಸರ್. ಅವ್ರು ಯಾರಾಗ್ಲಿ ಸರ್, ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳಿಗೆ ನ್ಯಾಯ ತರಿಸ್ಕೊಡಕ್ ನಮಗೆ. ಆ ಹುಡುಗ ಯಾರ ಅವನು ತಮಗ್ ಗೊತ್ತಿತ್ತ ಮೊದ್ಲೇ? ಇಲ್ಲ ಸರ್, ನಮ್ಗೆ ಏನು ಗೊತ್ತಿಲ್ಲ. ಅವರು ಎಲ್ಲರ ತಗೋ ಫ್ರೆಂಡ್ಸ್ ಅಂತ ಮಾತಾಡಿದ್ರು, ಅಷ್ಟು ಬಿಟ್ರೆ ನಮ್ಗೆ ಏನು ಗೊತ್ತಿಲ್ಲ. ಆದವರು ಆ ರೀತಿ ರಾಕ್ಷಸರ ರೀತಿಯಲ್ಲಿ ಒಂದು ಆ 22 ವರ್ಷದ ಹೆಣ್ಣು ಮಗಳ ಜೊತೆಯಲ್ಲಿ ಅವ್ನು ವರ್ತಿಸ್ತಾನಂತ ಹೇಳಿದ್ರೆ ಅವ್ನು ಅವನು ಮನುಷ್ಯನ ರಾಕ್ಷಸನ? ಅವನೇನ್ ರಾಕ್ಷಸನಾಗೇನೋ ಏನಾಗೇನ್ರ ಅವನಿಗೆ ಗೊತ್ತು ಸರ್. ನನ್ ಮಗಳು ಯಾವ ತರ ಅನುಭವ ನೋವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದಾರೆ ಸರ್ ಅವ್ರು ನನ್ನ ಮಗಳನ್ನ ಅಂತ. ಯಾವ ಹೆಣ್ಮಕ್ಳಿಗೆ ಆಗ್ಬಾರ ಸರ್. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಹೆದರ್ತಾರೆ ಸರ್. ಪೆಟ್ಟು ನನ್ ಮಗಳೇ ಆದಂಗೆ ಯಾರಿಗೂ ಆಗ್ಬಾರ್ದ್ರಿ. ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ ಸರ್. ಏನ್ ಹೇಳ್ತಾರಮ್ಮ ತಮ್ಮ ಕುಟುಂಬದವರು ತಮ್ಮ ಮಗಳನ್ನ ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರು ಎಲ್ಲ ಏನ್ ಹೇಳ್ತಾರೆ? ಮಗಳು ಹೆಂಗಿದ್ಲು ಮಗಳು ಅಂತ? ಮಗಳು ಚೆನ್ನಾಗಿದ್ಲು ಕಣ್ರಿ. ಎಲ್ಲಾರ ತಗೋ ಹೊಂದ್ಕೆ ಅಂತ ಎಲ್ಲಾರ ತಗೋ ಚೆನ್ನಾಗಿದ್ಲು ಸರ್. ಅಣ್ಣ, ಅಕ್ಕ, ದೊಡ್ಡಮ್ಮ, ಅತ್ತೆ ಎಲ್ಲರೂ ಹೊಂದ್ಕೆ ಚೆನ್ನಾಗಿದ್ಲು ಸರ್. ಎಲ್ಲಾರು ಖುಷಿನೇ ಪಡೋರ್ ಹಾಕಿದೋದಕ್ಕೆ ಮಾಡೋದಕ್ಕೆ ಯಾವ್ದೇನ್ ಕೆಟ್ಟದಿದ್ದಿಲ್ರಿ ಸರ್. ಈ ಟೋಡ್ರಿಂದನೂ ಅಷ್ಟು ಹಚ್ಕೊಂಡಿದ್ಲು ಸರ್. ಕೆಲಸ ಮಾಡ್ತಿದ್ಲಮ್ಮ? ಮನೆಗೆ ಏನ್ ಆಧಾರ? ನೀವೇನ್ ಕೆಲಸ ಮಾಡ್ತೀರಿ? ನಾವ್ ಬಿಸಿ ಊಟದ ಅಡಿಗೆ ತಯಾರಕರು, ಅಡಿಗೆ ಕೆಲ್ಸಕ್ಕೆ ಹೋಗ್ ಶಾಲೆಯಲ್ಲಿ ಅಡಿಗೆ ಮಾಡ್ತೀರಿ. ತಮ್ಮ ಮಗಳು ಏನ್ ಕೆಲಸ ಮಾಡ್ತಿದ್ಲು? ಮಗಳು ತಮ್ಮ ಬದುಕನ್ನ ಅಥವಾ ತಮ್ಮ ಜೀವನಕ್ಕೆ ಎಷ್ಟು ಆಧಾರವಾಗಿದ್ರಮ್ಮ? ಆಧಾರ ನಮ್ಮ ಮನೆಗೆ ಹೆಲ್ಪ್ ಮಾಡಲ್ರಿ. ಅವಳು ನರ್ಸಿಗೆ ಹೋಗ ಮುಗಿದ್ಮ್ಯಾಗೆ ಡ್ಯೂಟಿ ಮಾಡಲ್ರಿ. ಡ್ಯೂಟಿ ಮಾಡಿ ನಮಗೂ ಕೊಡಲ್ರಿ ಎಲ್ಲ ಇಡಿಯಮ್ಮ ತಗ ದುಡ್ಡು ಬಂದ. ಮದುವೆ ಪ್ರಸ್ತಾಪ ಏನಾದ್ರು ಇತ್ತ? ಇಲ್ಲ.
ಆಕೆಯ ಜೀವವನ್ನ ತೆಗೆದವರಿಗೆ ಕಠಿಣ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಈ ಮಹಾತಾಯಿ ಹೇಳ್ತಾ ಇದ್ದಾರೆ. ನೋಡೋಣ, ನಮ್ಮ ಆಗ್ರಹವೂ ಕೂಡ ಅದು. ಪಾಪ ಜೀವನದ ಬಗ್ಗೆ 10 ಕನಸು ಕಂಡಿದ್ದಂತಹ ಆ ಸ್ವಾತಿ ಇವತ್ತು ಮಸಣ ಸೇರಿದ್ದಾಳೆ. ಆದ್ರೆ ಅದಕ್ಕೆ ಕಾರಣ ಆದವರಿಗೆ ಮಾತ್ರ ಕಠಿಣ ಶಿಕ್ಷೆ ಆಗೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಸುಮ್ಮನೆ ಬಿಡೋದಿಲ್ಲ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆಗೆ ಹಾವೇರಿಯಿಂದ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ.